ಅನೇಕ ಕಡೆಗಳಿಂದ ಈ ವಿದ್ಯಾ ಕೇಂದ್ರದ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಸಂತೋಷವಾಗಿ ಪಾಲ್ಗೊಳ್ಳೋದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಎಲ್ಲ ಶಿಷ್ಯವೃಂದವೇ, ಹಲವಾರು ವರ್ಷಗಳ ನಂತರ ಈ ಶಾಲೆಯ ಆವರಣದಲ್ಲಿ 4 ಮಾತನ್ನು ಹಾಡ್ತಕ್ಕಂಥ ಒಂದು ಅವಕಾಶ ಈಗ ಹೇಳ್ತಾ ಇದ್ದಾರೆ ನನಗೆ. ಈ ಸಂದರ್ಭದಲ್ಲಿ ಈ ಎಲ್ಲ ಸುಖ ಸಂತೋಷಗಳನ್ನು ನಾವು ಹಂಚಿಕೊಂಡು ಬದುಕಲಿಕ್ಕೆ ಕಾರಣರಾದಂತಹ ಶ್ರೀಯುತ CV ವೆಂಕಟರಾಯಪ್ಪನವರನ್ನು ನಾವು ನೆನೆಯಬೇಕಾಗಿದೆ. ಏಕೆಂದರೆ ಇದೇ ಆವರಣದಲ್ಲಿ ಆ ಕಾಲಕ್ಕೆ CSI ಹಾಸ್ಪಿಟಲ್ನವರು ಒಂದು ನರ್ಸರಿ ಶಾಲೆಯನ್ನು ನಡೆಸ್ತಾ ಇದ್ದರು. ಈ ಆವರಣದ ಹಿಂಭಾಗದಲ್ಲಿ ಇರ್ತಕ್ಕಂಥ ಕೋಣೆಗಳಲ್ಲಿ CV ವೆಂಕಟರಾಯಪ್ಪನವರು TCH ತರಗತಿಗಳನ್ನು ಪ್ರಾರಂಭ ಮಾಡಿ ನಡೆಸ್ತಾ ಇದ್ದರು. ನನ್ನನ್ನು ಇಲ್ಲಿ ಶಿಕ್ಷಕರಾಗಿ ತೆಗೆದುಕೊಂಡ ಮೇಲೆ 1.5 ವರ್ಷ 2 ವರ್ಷ ಕೆಲಸ ಮಾಡಿದ ಮೇಲೆ ನಾನು ಅವರಲ್ಲಿ ಒಂದು ಪ್ರಶ್ನೆ ಮಾಡಿದೆ. ನೀನು ಎಲ್ಲೂ ಹೋಗಬಾರ್ದು, ನಮ್ಮ ಶಾಲೆಯಲ್ಲೇ ಇರಬೇಕು, ಪರ್ಮನೆಂಟ್ ಆಗಿರಬೇಕು, ಯಾವ ಕಾರಣಕ್ಕೂ ನಮ್ಮ ಶಾಲೆ ಬಿಡಬಾರ್ದು ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಅದು ಖಂಡಿತ ಸಾಧ್ಯ ಇಲ್ಲ ಸರ್, TCH ಶಾಲೆ ಇರೋದಿಲ್ಲ, ಮುಚ್ಚಿ ಹೋಗ್ತದೆ, ಆಗ ನಾವೆಲ್ಲ ಹೋಗಲೇಬೇಕಾಗ್ತದೆ ಅಂತ ಹೇಳಿ ಶಿಕ್ಷಕರ ಪರವಾಗಿ ನಾನು ಹೇಳಿದೆ. ಆಗ ತಕ್ಷಣ ನೀವೆಲ್ಲ ಇರಬೇಕಾದ್ರೆ ನಾನು ಏನು ಮಾಡಬೇಕು ಅಂದರು. ತಕ್ಷಣ ಒಂದು ಪ್ರೈಮರಿ ಶಾಲೆ, ಒಂದು ಹೈಸ್ಕೂಲ್ ಶಾಲೆಯನ್ನು ನಾವು ಮಾಡಿದರೆ ಕನಿಷ್ಠ ಒಂದು 25-30 ಜನ ಶಿಕ್ಷಕರಿಗೆ ಕೆಲಸ ಸಿಗತಕ್ಕಂಥ ಒಂದು ಅವಕಾಶ ಆಗ್ತದೆ. ಆಗ ನಾವೆಲ್ಲ ಇರಬಹುದು, ಮುಂದೆ 1-2-3 ವರ್ಷ ಕೆಲಸ ಮಾಡಿ ಹಾಗೇನೆ ಅಂತ ಹೇಳಿದೆ. ತಕ್ಷಣ ಒಂದೇ ವಾರದಲ್ಲಿ ಅದಕ್ಕೇನೇನು ಬೇಕೋ ವ್ಯವಸ್ಥೆ ಎಲ್ಲ ತಯಾರಿ ಮಾಡಿ ನನಗೆ ಕಡತ ರೆಡಿ ಮಾಡು ಅಂತ ಹೇಳಿದ್ರು. ತಕ್ಷಣ ಅವನ್ನೆಲ್ಲ ಸಿದ್ಧ ಮಾಡಿ 1 ತಿಂಗಳಲ್ಲಿ ಹೈಸ್ಕೂಲು ಮತ್ತು ಪ್ರಾಥಮಿಕ ಶಾಲೆ ಕನ್ನಡ ಇವೆರಡನ್ನ ಸ್ಯಾಂಕ್ಷನ್ ಮಾಡಿಕೊಂಡು ಬಂದರು. ಅವು 4 ವರ್ಷ ಆಗುವಷ್ಟೊತ್ತಿಗೆ ಗ್ರಾಂಟಿನೇಡ್ಗೆ ಹೋದವು. ಹಾಗಾಗಿ ಅಲ್ಲಿದ್ದಂಥ ನಾವು ಅನ್ಎಯ್ಡೆಡಲ್ಲಿದ್ದಂಥ ಶಿಕ್ಷಕರೆಲ್ಲರೂ ಹೈಸ್ಕೂಲಲ್ಲಿ ಗ್ರಾಂಟಿನೇಡ್ಗೆಲ್ಲ ಅಡ್ಮಿಟ್ ಮಾಡಿಸಿದ್ದಾಯಿತು. ಆಗ ನಿಜವಾಗ್ಲೂ ಈ ಶಿಕ್ಷಣ ಕೇಂದ್ರ ಈ ಜಾಗದಲ್ಲಿ ಅವತ್ತಿಗೆ CV ವೆಂಕಟರಾಯಪ್ಪನವರ ಒಂದು ನೇತೃತ್ವದಲ್ಲಿ ಪ್ರಾರಂಭ ಕಂಡಿತು, ಪ್ರಾಣ ಬಂತು. ಪ್ರಾರಂಭದಲ್ಲಿ ಕೇವಲ 12 ಜನ ಶಿಕ್ಷಕರಿದ್ವಿ. ಅಷ್ಟರಲ್ಲಿ 2 ವರ್ಷ ಕಳೆಯೋಷ್ಟೊತ್ತಿಗೆ 4-6 ತರಗತಿಗಳು ಜಾಸ್ತಿ ಮಾಡಿದ್ವಿ ಆಯಿತು. ಸುಮಾರು 48 ಜನ ಶಿಕ್ಷಕರ ಗುಂಪು ಬೆಳೆಯಿತು. ಆ ಪುಣ್ಯಾತ್ಮರ ಒಂದು ಸಹಕಾರದಿಂದ, ಸಹಾಯದಿಂದ ಅವತ್ತು ಅಷ್ಟೊಂದು ತರಗತಿಗಳನ್ನು ಇಲ್ಲಿ ಸರ್ಕಾರಿ ಜಾಗದಲ್ಲಿ ಪ್ರಾರಂಭ ಮಾಡಿ ನಡೆಸ್ಕೊಂಡು ಬಂದರು. ಆಗ ರಾಜಕೀಯ ಒತ್ತಡಗಳಿಂದ ಇದು ಮುನ್ಸಿಪಲ್ ಕಟ್ಟಡ ಬಿಟ್ಟುಕೊಡಬೇಕು ಅಂತ ಕೇಳಿದ್ರು. ಅಸಿಸ್ಟೆಂಟ್ ಕಮಿಷನರ್ ಗಲಾಟೆ ಮಾಡ್ತಾ ಇದ್ರು. ಇಷ್ಟಾದರೂ ಬಿಡದೆ ವೆಂಕಟರಾಯಪ್ಪನವರು ಸಾಹಸ ಮಾಡಿ ಖಾಲಿ ಮಾಡದೆ, ಈಗ ನಾವು ಪರ್ಮನೆಂಟಾಗಿ ಉಳಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರು 5 ವರ್ಷ ಆಗೋಷ್ಟೊತ್ತಿಗೆ. ಆಗ ನಾವೊಂದು ಮೀಟಿಂಗ್ ಮಾಡಿ DDPI JD ಅವರ ಒಂದು ಸನ್ನಿಹದಲ್ಲಿ ಅವರು ನಮಗೆ ಚೆನ್ನಾಗಿ ವಿಶ್ವಾಸದಲ್ಲಿ ಇದ್ದಿದ್ದರಿಂದ ಅವ್ರನ್ನೂ ಕರ್ಕೊಂಡೋಗಿ ತೋರಿಸಿ ಕೂತು ಮಾತಾಡಿದ್ವಿ. ನಿಮ್ಮ ಶಾಲೆಗಳು ಉಳಿಬೇಕು ಅಂದರೆ ತಕ್ಷಣ ನಿಮ್ಮದೇ ಆದಂಥ ಒಂದು ಸ್ಥಳ ಕಟ್ಟಡ ಮಾಡಬೇಕು ಅಂದರು. ಅಷ್ಟೊತ್ತಿಗೆ ನಮಗೆಲ್ಲ ಸುಮಾರು 3 ವರ್ಷ 3.5 ವರ್ಷ ಸರ್ವೀಸ್ಗಳಾಗಿತ್ತು. ತಕ್ಷಣ ವೆಂಕಟರಾಯಪ್ಪನವರು ನೀವೇನು ಹೇಳಿದ್ರೆ ಅದು ಮಾಡೋಣಪ್ಪ, ನಡೀರಿ ಶುರು ಮಾಡೋಣ ಅಂದರು. ಆ ಕಾಲಕ್ಕೆ ಇಲ್ಲಿ 7 ಸೆಕ್ಷನ್ನು ಹೈಸ್ಕೂಲಲ್ಲಿ ನಡೀತಾ ಇತ್ತು, 7 ಸೆಕ್ಷನ್ ಪ್ರಾಥಮಿಕ ಶಾಲೆಯಲ್ಲಿ,
3 ತರಗತಿಗಳು ನರ್ಸರಿಯಲ್ಲಿ ಇಲ್ಲಿ ನಡೆಸ್ತಾ ಇದ್ವಿ. ಕಟ್ಟಡ ಸ್ವಂತದ್ದಿಲ್ಲ, ನಮ್ಮದು ಅಂತ ಹೇಳ್ಕೊಳ್ಳೋಕೇನೂ ಇಲ್ಲ. ಸುಮಾರು 30-35 ಜನ ಶಿಕ್ಷಕರಿದ್ದಾರೆ. ಮಕ್ಕಳು ಸುಮಾರು 850-900 ಮಕ್ಕಳು ಇಲ್ಲೇ ಇದ್ದಾರೆ ನಮಗೆ. ಆದರೆ ನಮ್ಮದು ಅನ್ನೋದು ಏನೂ ಇಲ್ಲ ಇಲ್ಲಿ. ಆದ್ದರಿಂದ ವೆಂಕಟರಾಯಪ್ಪನವರಿಗೆ ಅಧ್ಯಕ್ಷರಿಗೆ ಹೇಳಿದ್ದಕ್ಕೆ ಏನು ಮಾಡೋಣ ಅಂದರು. ಏನಿಲ್ಲ, ಸ್ವಂತ ಜಾಗ ತಗೊಂಡು ನಾವು ಕಟ್ಟಡಗಳನ್ನು ಹೊರಗಡೆ ತಯಾರು ಮಾಡ್ಕೋಬೇಕು ಅಂತ ಹೇಳಿದ್ವಿ. ಆಗ ಅವ್ರು ಏನೂ ಯೋಚನೆ ಮಾಡದೆ 15 ದಿವಸದೊಳಗಾಗಿ ಬೆಂಗಳೂರು ರಸ್ತೆ ಎಡಭಾಗದಲ್ಲಿ ಇವತ್ತು ಕ್ಯಾಂಪಸ್ ಏನಿದೆ ಅಲ್ಲಿ ಜಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆ ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳ ತಂದೆ ತಾಯಂದಿರನ್ನು ಹೋಗಿ ನೋಡಿದಾಗ ಪ್ರಾರಂಭದಲ್ಲಿ 3 ಜನ ತಂದೆ ತಾಯಂದರು 2 ಎಕರೆ ಫ್ರೀಯಾಗಿ ಜಮೀನು ಕೊಡ್ತೀವಿ ಅಂದರು. ಇನ್ನು ಕೆಲವರು 500 ರೂಪಾಯಿ 1 ಎಕರೆ ಜಮೀನನ್ನು ಕೊಟ್ಟರು. 1 ವರ್ಷದಲ್ಲಿ ಸುಮಾರು 5-6 ಎಕರೆ ಜಮೀನು ಅಲ್ಲಿ ಹಿಂಗಡಿದ್ದರಿಂದ ಆಗ ಸ್ವಂತ ಜಮೀನು ಅಂತ ನಮಗೆ ಸೃಷ್ಟಿ ಆಯಿತು. ಆಗ ಇಲಾಖೆಗೆ ತೋರಿಸಿ ನಾವು ಯಾವುದೇ ಕಾರಣಕ್ಕೆ ನಮ್ಮದೇ ಸ್ವಂತ ಜಮೀನಿದೆ, ಕಟ್ಟಡ ನಾವು ಮಾಡ್ತೀವಿ ಅಂತೇಳಿ ಅವರನ್ನು ಒಪ್ಪಿಸಿ ಶಾಲೆಗಳನ್ನು ಮುಂದುವರಿಸ್ಕೊಂಡು ಇಲ್ಲಿ ಬಂದ್ವಿ. ನನ್ನ ಅನುಭವದಲ್ಲಿ ವರ್ಷದಲ್ಲಿ 2-3 ಸಲ ಆದರೂ ಮುನ್ಸಿಪಾಲ್ಟಿಗೂ ನಮಗೂ ಜಗಳನೇ. ಏಕೆಂದರೆ ರಾಜಕೀಯ, ಕಟ್ಟಡ ಖಾಲಿ ಮಾಡಿ ಇಲ್ಲಿ ಕಟ್ಟಡ ಕಟ್ಟಬಾರದು ಅಂತ. ಆದರೆ ಈಗ ನಾನು ಹೇಳ್ತಾ ಇರೋದು ಅನೇಕರಿಗೆ ಬೇಸರ ಅನ್ನಿಸ್ತದೋ ಏನೋ, ಆದರೆ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಈ ಕೆಲಸಗಳು ನಡೀತಾ ಇದೆ ಅಂದರೆ ಅಂದು ವೆಂಕಟರಾಯಪ್ಪನವರ ನೇತೃತ್ವದಲ್ಲಿ ಎಷ್ಟೊಂದು ಸಾಮರ್ಥ್ಯ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿರ್ತಕ್ಕಂಥ ಈಗ ಹೈಸ್ಕೂಲ್ ಕಟ್ಟಡ ಏನಿದೆ ಈ ಎಲ್ಲ ಕಟ್ಟಡವನ್ನು ಅಸಿಸ್ಟೆಂಟ್ ಕಮಿಷನರನ್ನು ಒಪ್ಪಿಸಿಕೊಂಡು ರಾತ್ರಿ ಮಾತ್ರ ಕಟ್ಟಡಗಳನ್ನು ಕಟ್ಟಿಸ್ಕೊಂಡು 1 ವರ್ಷಕ್ಕೆ 2 ರೂಮನ್ನು ಕಟ್ಟಿ ನಿರ್ಮಾಣ ಮಾಡಿದ್ದೀವಿ. ನಾನಿಲ್ಲಿರೋವರೆಗೂ ಇಲ್ಲಿ ಸುತ್ತಲೂ ಬಂದಿರತಕ್ಕಂಥ ಎಲ್ಲ ಕಟ್ಟಡಗಳು ಕೂಡ ರಾತ್ರಿ ವೇಳೆ ಕಟ್ಟಿರೋವೇನೆ. ಒಟ್ಟಿನಲ್ಲಿ 3 ವರ್ಷದಲ್ಲಿ ಇಲ್ಲಿ ಪೂರ್ಣ ಕಟ್ಟಡಗಳನ್ನು ಕಟ್ಟಿದ್ದೀವಿ. ಶಿಕ್ಷಕರ ಸಹಾಯದಿಂದ ಒಳ್ಳೆ ಪಾಠ ಪ್ರವಚನಗಳನ್ನು ಮಾಡಿದ್ರಿಂದ ನಮ್ಮ ಪ್ರೌಢಶಾಲೆಯ ಸ್ಟ್ರೆಂಗ್ತೇನೆ 850-900 ಇರೋದು. ಎಲ್ಲ ಶಿಕ್ಷಕರ ಕೆಲಸಗಳು ಅನುಮೋದನೆಯಾಗಿ ಸರ್ಕಾರದ ಮಟ್ಟಕ್ಕೆ ಹೋಗಿದ್ದರಿಂದ ಶಿಕ್ಷಕರ ಗುಂಪು 18ರಿಂದ 24 ಜನಕ್ಕೆ ಏರ್ತು. ಇದ್ದಂಥ ಶಿಕ್ಷಕರ ಗುಂಪು ಬಹಳ ಪ್ರಾಮಾಣಿಕವಾಗಿ ಮನಸ್ಸನ್ನು ನಿಗ್ರಹಿಸಿ ಈವ್ನಿಂಗ್ ಕ್ಲಾಸು, ಮಾರ್ನಿಂಗ್ ಕ್ಲಾಸು, ನೈಟ್ ಕ್ಲಾಸುಗಳನ್ನು ಕೂಡ ನಮ್ಮ ಶಿಕ್ಷಕರು ಮಾಡ್ತಾ ಇದ್ರು. ಇವತ್ತು ನಿವೃತ್ತಿ ಹೊಂದಿ ಬಂದಿರತಕ್ಕಂಥ 80% ಶಿಕ್ಷಕರು ಮಾರ್ಚ್ ತಿಂಗಳಲ್ಲಿ 1 ತಿಂಗಳು ಶಾಲೆಯಲ್ಲೇ ನಾವು ಮಲಗ್ತಾ ಇದ್ವಿ. ರಾತ್ರಿ 1 ಗಂಟೆವರೆಗೂ ಪಾಠ ಮಾಡಿ ಮಕ್ಕಳನ್ನು ಮಲಗಿಸಿಕೊಂಡು ಬೆಳಗಿನ ಜಾವ 4:15 ಗಂಟೆಗೆ ಮಕ್ಕಳನ್ನು ಎಬ್ಬಿಸಿ ಓದಿಸಿ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಂಥ ಶಿಕ್ಷಕರ ಸಿಬ್ಬಂದಿ ನಮ್ಮಲ್ಲಿ ಇದ್ದಿದ್ದರಿಂದ ಕೆಲವೇ ದಿನಗಳಲ್ಲಿ ನಮ್ಮ ಶಾಲೆ ಚಿಕ್ಕಬಳ್ಳಾಪುರದಲ್ಲಿ ತಾಲೂಕು ಮಟ್ಟದಲ್ಲಿ ಉತ್ತಮ ಕೇಂದ್ರವಾಗಿ ಒಂದು ಹೆಸರನ್ನು ಗಳಿಸೋದಕ್ಕೆ ಸಾಧ್ಯವಾಯಿತು. ಅದು ನಿಮ್ಮಂಥ ಅನೇಕ ತಂದೆ ತಾಯಂದರ ಒಂದು ಸಹಕಾರ, ಸಹಾಯ, ಮಾರ್ಗದರ್ಶನ ಮತ್ತು ನಮ್ಮ ಜೊತೆಗೂಡಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಸಹಕಾರ ಕೊಟ್ಟಿದ್ದನ್ನು ನಾವು ಮಾಡೋಕ್ಕಾಯಿತು. ನಮ್ಮ ಪರೀಕ್ಷಾ ಫಲಿತಾಂಶಗಳು ಕೂಡ ನಾನಿರೋವರೆಗೂ 65ರಿಂದ 85, 70, 85% ಬರ್ತಾ ಇತ್ತು. ಇನ್ನೊಂದು ಸುದ್ದಿ ನಿಮ್ಮ ಮುಂದೆ ನಾನು ಹೇಳಲೇಬೇಕಾಗಿದೆ. ಈಗ ಆ ಕಾಲಕ್ಕೆ ಮುದ್ದೇನಹಳ್ಳಿಯಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು.
ಅವು ಕೂಡ ಗ್ರಾಂಟಿನ ಅಡಿಗೆ ಬಂದು ಅಲ್ಲೂ ರಾತ್ರಿ ಹಗಲು ಶಿಕ್ಷಕರು ಅಲ್ಲೇ ಇರ್ತಾರೆ. ಪಾಠ ಪ್ರವಚನಗಳು ಸದಾಕಾಲ ಅವರಿಗೆ ಮನಸ್ಸಿಗೆ ಬಂದ ಹಾಗ ಹುಡುಗರಿಗೆ ಅನುಕೂಲಕ್ಕೆ ತಕ್ಕನಾಗೆ ಮಾಡ್ತಾರೆ. ಎಲ್ಲ ಸವಲತ್ತುಗಳಿದೆ ಅವರಿಗೆ. ಆದ್ದರಿಂದ ಸದಾಕಾಲ ಯಾವಾಗಲೂ ಕೂಡ 90, 95, 98, 90, 94, 92% ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ 100% ತಗೋಬೇಕು ಅಂತ ಬಹಳ ಪ್ರಯತ್ನ, ಪಾಪ ಬಹಳ ಕೆಲಸ ಮಾಡೋರು. ಆದರೆ ಪರೀಕ್ಷಾ ಕೇಂದ್ರ ನಮ್ಮ ಶಾಲೆಯಲ್ಲೇ ಇತ್ತು, SLC ಪರೀಕ್ಷಾ ಕೇಂದ್ರ ಅವ್ರದ್ದು. ಆ ಮಕ್ಕಳು ನಮ್ಮಲ್ಲೇ ಬರೋರು, ಇದೇ ಶಾಲೆಗೆ ಬರೋರು. ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅವರು ಎಲ್ಲ ಒಟ್ಟಿಗೆ ಪರೀಕ್ಷೆಗಳನ್ನು ತಗೋತಾ ಇದ್ದರು. ಏನೇ ಆದರೂ ಅವತ್ತಿಗೆ ನಮಗಿಂದ ಒಂದು 10%, 12% ಜಾಸ್ತಿ ಇರೋದು. 80, 85, 90, 92ಕ್ಕೆ ನಿಂತೋಗೋದು ಅವ್ರದ್ದು. ನಮ್ಮದು 70, 72, 75, 78ಕ್ಕೆ ನಮ್ಮದು ನಿಲ್ತೋಗೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ರಾತ್ರಿ ಹಗಲು ಮಕ್ಕಳಿಗಾಗಿ ದುಡಿದ್ರೆ ತಂದೆ ತಾಯಿಯಂದ್ರ ಪ್ರೋತ್ಸಾಹ ಬೇಕು, ಸಹಕಾರ ಬೇಕು. ಮತ್ತು ಶಿಕ್ಷಕರು ಕೂಡ ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಮನೋಭಾವ ಬೇಕು. ಅಲ್ಲದೆ ಕೇವಲ ಬರೀ SLC ಹಂತಕ್ಕೆ ಬಂದಾಗ ತರಬೇತಿ ಕೊಡೋದು ಕಷ್ಟ ಆಗ್ತದೆ. ಪ್ರಾಥಮಿಕ ಶಾಲೆಯಿಂದಲೇ ಮಕ್ಕಳನ್ನು ತಯಾರು ಮಾಡ್ಕೋಬೇಕು, ಓದೋದರಲ್ಲಿ ಬರೆಯೋದರಲ್ಲಿ. 8th ಸ್ಟ್ಯಾಂಡರ್ಡಿಂದ ಅವರಿಗೆ ಎಷ್ಟು ಬೋಧನೆ ಸಾಧ್ಯವಾದಷ್ಟು ಜ್ಞಾನವನ್ನು ತುಂಬಿ ಫಂಡಮೆಂಟಲ್ಸ್ ಎಲ್ಲ 8th ಕಲಿಸೋದಿಕ್ಕೆ ತಂದೆ ತಾಯಂದಿರಿದ್ದೀರಿ, ಅನೇಕರಿದ್ದೀರಿ. ಆವಾಗ ಹೆಚ್ಚಿನ ಗಮನ ಕೊಡಬೇಕು. ಅದರಲ್ಲೂ 5, 6, 7ನೇ ಕ್ಲಾಸಿಗೆ ಮಕ್ಕಳು ಬಂದಾಗ ಅವನಿಗೆ ಸರಿಯಾದ ಬರವಣಿಗೆ, ಲೆಕ್ಕಗಳು, ಮಗ್ಗಿ, ಇಂಗ್ಲೀಷ್ ಭಾಷೆ ಓದ್ತಕ್ಕಂಥದ್ದು, ಬರೀತಕ್ಕಂಥದ್ದು, ಬರೋದನ್ನು ಕಡ್ಡಾಯವಾಗಿ ನಾವು ಕಲಿಸ್ಕೊಂಡ್ರೆ ಹೈಸ್ಕೂಲಿಗೆ ಬಂದಾಗ ಭಾಳ ಸುಲಭವಾಗಿ ಮಕ್ಕಳು ತೇರ್ಗಡೆ ಆಗ್ತಾರೆ, ಒಳ್ಳೆ ರ್ಯಾಂಕಿಂಗು ಬರ್ತಾರೆ. ಈ ಎಲ್ಲ ಕಾರ್ಯಕ್ಕೂ ಕೂಡ ನಮ್ಮ CV ವೆಂಕಟರಾಯಪ್ಪನವರು ಇವತ್ತು ಅವರಿಲ್ಲ. ಆದರೆ ಆ ಕಾರ್ಯಗಳಿಗೆ ನಾವು ಏನು ಹೇಳಿದ್ರು ಅವ್ರ ಜೀವನದಲ್ಲಿ ಯಾವುದೂ ಇಲ್ಲ ಅಂತ ನನಗೆ ಹೇಳೇ ಇಲ್ಲ. ಏನೇ ಆಗಲಿ ಮಕ್ಕಳ ಕಾರ್ಯ ಇದಿಗಿದೆ, ಇದು ಬೇಕು ಅಂದರೆ ಅದೇನೋ ಮಾಡಪ್ಪ, ಏನೋ ಮಾಡ್ಕೊಳ್ಳಪ್ಪ, ಆಮೇಲೆ ನೋಡೋಣ ಅನ್ನೋರು. ಪಾಪ ಅಷ್ಟೊಂದು ಸಹಕಾರ ಕೊಡ್ತಾ ಇದ್ರು ಆ ಪುಣ್ಯಾತ್ಮ. ಹಾಗಾಗಿ ನಾವು ಈವ್ನಿಂಗ್ ಕ್ಲಾಸ್ಗಳಲ್ಲಿ ಇದೇ ರೂಮ್ಗಳಲ್ಲಿ ಪಾಠ ಮಾಡಿಕೊಂಡು ಮಕ್ಕಳ ಜೊತೆಗೇನೆ ನಾವು ಇಲ್ಲೇ ಮಲ್ಕೋತಾ ಇದ್ವಿ. 1 ಗಂಟೆವರೆಗೂ ಪಾಠ ಮಾಡಿ ಕಲಿಸಿ, ಮತ್ತೆ ಬೆಳಗಿನ ಜಾವ 4:15 ಎಬ್ಬಿಸಿ 6:15ವರೆಗೂ ಓದಿಸಿ 6:15 ಬಿಟ್ಟು ತಿರುಗಿ ಮತ್ತೆ 9:15ಗೆ ತರಗತಿಗಳನ್ನು ಪ್ರಾರಂಭ ಮಾಡಿ ಪಾಠಗಳು ಮಾಡ್ತಾ ಇದ್ವಿ. ಒಳ್ಳೆ ಫಲಿತಾಂಶ 85, 90, 88, 87 ಫಲಿತಾಂಶ ಬರ್ತಾ ಇತ್ತು. ಹೀಗಾಗಿ ಈ ಒಂದರ ಒಂದು ಇದರಿಂದ CV ಅವರು ಅನೇಕ ವೇಳೆ ಇನ್ನೇನು ಮಾಡಬಹುದು ಅಂತ ಆಸೆ ಇತ್ತು ಬಹಳ ಅವರಿಗೆ. ಅವರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ವಿ. ಎಲ್ಲ ಸ್ಯಾಂಕ್ಷನ್ ಆಗೋದಕ್ಕೆ ಮಿನಿಸ್ಟ್ರು ಒಪ್ಕೊಂಡ್ರು. ಆದರೆ ರಾಜಕೀಯ ಕಾರಣಗಳಿಂದ ಕೊನೆಗಳಿಗೆ ಎಲ್ಲಿ ತಪ್ಪು ಹೋಯ್ತದು, ಅದು ಬೇರೆಯವರಿಗೆ ಆಯಿತು. ಹೀಗಾಗಿ ಮತ್ತೆ ಅದರ ಬದಲು ಪಾಲಿಟೆಕ್ನಿಕ್ ಆದರೂ ಮಾಡೋಣ ಅಂತೇಳಿ ಸುಮಾರು 10 ಲಕ್ಷ ರೂಪಾಯಿ ಅವತ್ತಿಗೆ ನಾವು ಅಡ್ವಾನ್ಸ್ ಮಾಡಿದ್ದರಿಂದ ಉಪಕರಣಗಳು ವಾಪಸ್ ತಗೊಳ್ಳಲ್ಲ ಅಂತೇಳಿ ಆಗ ಕ್ಯಾಂಪಸ್ನಲ್ಲಿ ಜಮೀನನ್ನು ತೆಗೆದುಕೊಂಡು ಪಾಲಿಟೆಕ್ನಿಕ್ ಮಾಡಿದ್ವಿ. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜಕೀಯ ಕ್ಷೇತ್ರದಲ್ಲಿ CV ವೆಂಕಟರಾಯಪ್ಪನವರು ಹೇಗಿದ್ರು ಗೊತ್ತಿಲ್ಲ ನನಗೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಮಕ್ಕಳ ಕೆಲಸ, ಸಮಾಜದ ಸೇವೆ ಇಂಥದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದಾಗ ಖಂಡಿತ ಅವ್ರು ಯಾವತ್ತೂ ಹಿಂದೆ ಹೋದವರಲ್ಲ. ಹಾಗಾಗಿ ಎಲ್ಲ ಕೆಲಸಗಳೂ ಇಂಜಿನಿಯರಿಂಗ್ ಕಾಲೇಜ್ ತಪ್ಪೋದ್ರು ಪಾಲಿಟೆಕ್ನಿಕ್ಕನ್ನು ತಂದು ಇವತ್ತು ಆ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೀತಾ ಇದೆ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಆರೋಗ್ಯ ಸ್ವಲ್ಪ ಬಾಧಕ ಆಗಿದ್ದರಿಂದ, ಕೆಲವು ಕಾರಣಗಳಿಂದ
ಅವ್ರ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಅವರ ಜೀವನದಲ್ಲಿ ಎಷ್ಟು ಸಾಧ್ಯ ಒಬ್ಬ ಮನುಷ್ಯ ಮಾಡಬಹುದೋ ಅಷ್ಟನ್ನು ಚಿಕ್ಕಬಳ್ಳಾಪುರದ ಜನತೆಗಾಗಿ, ಮಕ್ಕಳಿಗಾಗಿ, ಸಮಾಜಕ್ಕಾಗಿ ಭಾಳ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ. ಅವರನ್ನು ನಾವು ನೆನೆಯಬೇಕಾಗಿದೆ. ಅವರಷ್ಟೆಲ್ಲ ಶ್ರಮ ತಗೊಂಡು ಮಾಡಿರೋದ್ರಿಂದ ಇವತ್ತು ಇಷ್ಟೊಂದು ಜನ ನಾವು ಬಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷವನ್ನು ಹಂಚಿಕೊಂಡು ಮುಂದೆ ಇನ್ನೂ ಉತ್ತಮ ಮಟ್ಟದಲ್ಲಿ ನಾವು ಮಾಡಬೇಕು ಎಂಬತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲರೂ ಕೂಡ ಸಂತೋಷವಾಗಿ ಹಂಚಿಕೊಂಡು ಇವತ್ತು ಮುಂದೆ ಹೋಗ್ತಾ ಇದ್ದೀವಿ. ಆ ಸ್ಪಿರಿಟ್ಟು ಅವರು ಹೋದ ಮೇಲೆ ಮುಂದೆ ನಡೆಸ್ತಕ್ಕಂಥ ಸಂಘ ಸಮಯ ಬೇಕು. ಅದನ್ನು ಹಾಗೆ ಇರ್ತಕ್ಕಂಥ ಶಿಕ್ಷಕರು ಮುಂದುವರಿಸ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ಇವತ್ತು ಇನ್ನೂ ಕೆಲವು ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕಾಗಿರೋದರಿಂದ ಎರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಟ್ಟು ಅವರ ಸ್ಫೂರ್ತಿ ಗುರಿ ಏನಿತ್ತು ಅದನ್ನು ಮುಟ್ಟೋದಿಕ್ಕೆ ನಮ್ಮ ಶಿಕ್ಷಕ ಬಂಧುಗಳು, ಸಮಾಜ ಎಲ್ಲರೂ ಸಹಕರಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದು ನಮ್ಮ ಧರ್ಮ ಅಂತ ನಾನು ಭಾವಿಸಿ 4 ಮಾತನ್ನು ಆಡಿ ನನಗೆ ಈ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.